ಬಿಜೆಪಿ ಕಾರ್ಯಕರ್ತರಿಂದ ಭರ್ಜರಿ ರೋಡ್ ಶೋವನ್ನು ನಡೆಸಲಾಗಿದೆ. ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರ ಕಾರ್ಯಕರ್ತರಿಂದ ರೋಡ್ ಶೋ ನಡೆಸಲಾಗಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಬಿಜೆಪಿ ಅಭ್ಯರ್ಥಿಯಾದಂತಹ ಡಾಕ್ಟರ್ ಕೆ ಸುಧಾಕರ್ ಮನೆ ಮನೆಗೆ ತೆರಳಿ ಕರಪತ್ರವನ್ನು ಹಂಚಿದ್ದಾರೆ. ಇವರನ್ನ ಬೆಂಬಲಿಸುವಂತಹ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ನಗರದ ಬಹುತೇಕ ವಾರ್ಡ್ಗಳಲ್ಲಿ ಕಾರ್ಯಕರ್ತರಿಂದ ಇವತ್ತು ಮತಯಾಚನೆ ಮಾಡಲಾಯಿತು. ಇನ್ನು ಡಾಕ್ಟರ್ ಕೆ ಸುಧಾಕರ್ಗೆ ಮತ ನೀಡುವಂತೆ ಕಾರ್ಯಕರ್ತರಿಂದ ಇವತ್ತು ರೋಡ್ ಶೋ ಕೂಡ ನಡೆಸಲಾಯಿತು. ಯಾಕಂತ ಹೇಳಿದ್ರೆ ಇವತ್ತು ಬಹಿರಂಗ ಪ್ರಚಾರಕ್ಕೆ ಅಂತಿಮ ದಿನ. ಹಾಗಾಗಿ ಈಗಾಗಲೇ ಮತಭೇಟಿಯನ್ನು ಆರಂಭಿಸಿದ್ದು ದೊಡ್ಡಬಳ್ಳಾಪುರ ನಗರದ ಶಾಂತಿನಗರ, ಬಸವೇಶ್ವರ ನಗರ, ತೇರಿನ ಬೀದಿ, ಚೌಡೇಶ್ವರಿ ಬೀದಿ, ಕುಂಬಾರಪೇಟೆಯಲ್ಲಿ ಕಾರ್ಯಕರ್ತರಿಂದ ಮತಯಾಚನೆ ಮಾಡಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಿಂದ ಇವತ್ತು ಭರ್ಜರಿ ಮತಯಾಚನೆಯನ್ನು ನಡೆಸಲಾಗಿದೆ. ನರೇಂದ್ರ ಮೋದಿ ಅವರಿಗೆ ಮಣ್ಣಿನ ಮಗ ಎಚ್.ಡಿ. ದೇವೇಗೌಡರಿಗೆ ಭಾರತ್ ಮಾತಾಕ್ಕೆ ಎನ್ಡಿಎ ಅಭ್ಯರ್ಥಿ ಸುಧಾಕರ್ ಅವರಿಗೆ ಬಿಜೆಪಿಗೆ ವೋಟ್ ಹಾಕಿ ನರೇಂದ್ರ ಮೋದಿಯನ್ನ ಮೂರನೇ ಬಾರಿ ದಯವಿಟ್ಟು ಭಾರತೀಯ ಜನತಾ ಪಾರ್ಟಿಗೆ ಅಮೂಲ್ಯವಾದ ಓಟ್ ಕೊಟ್ಟು ದೊಡ್ಡ ಪ್ರಮಾಣದಲ್ಲಿ ಗೆಲ್ಲಿಸಬೇಕು. ಇಲ್ಲೇ ನಮ್ಮ ಜೊತೆಗೆ ಸ್ವಲ್ಪ ನಮ್ಗೆ ಬಲ ಇರ್ತದೆ ಇದ್ರೆ ನಾಲ್ಕು ಜನ ಕೇಳಿ ಓಟ್ ಹಾಕ್ಬೇಕು ಅಂತ ಪರಿಸ್ಥಿತಿ ಬಂದಿದೆ. ನಾಲ್ಕು ಜನ ಕೇಳಿ ಹಾಕ್ತಾರೆ. ಒಳ್ಳೆ ಕಮಲ ಓಟ್ ಮಾಡ್ರಿ. ಸಂಖ್ಯೆ 4 ಸುಧಾಕರ್ ಅವ್ರಿಗೆ ದಯವಿಟ್ಟು ಓಟ್ ಮಾಡಿ. ಎಲ್ಲರಿಗೂ ಕಮಲ ಬಿಜೆಪಿಗಾಗಿ ಡಾಕ್ಟರ್ ಸುಧಾಕರ್ ಅವರಿಗೆ ಸಲ ಓಟ್ ಕೊಡಿ. ಇದು ಲೋಕಸಭೆ ಎಲೆಕ್ಷನ್ ದೇಶ ಉಳಿಸ್ಬೇಕು. ದಯವಿಟ್ಟು ನಿಮ್ಮ ಸಹಕಾರ ಇರಲಿ. ಎಲ್ಲ ಬಿಜೆಪಿ ದಯವಿಟ್ಟು ಓಟ್ ಮಾಡಿ. ಇವತ್ತೆಲ್ಲ ಟಿವಿ ನೋಡ್ತಿದ್ದೀರಾ ಇದೆ ಅಂತ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲರೂ ಒಂದಾಗಿ ಒಂದೊಂದು ಓಟು ಅಮೂಲ್ಯ. ಹೌದಮ್ಮ, ದಯವಿಟ್ಟು ಈ ಕಡೆ ತಿರ್ಗ್ರೆ ದೇಶ ಉಳಿಸ ಕೆಲಸ ಮಾಡೋದು ಎಲ್ಲರೂ ಕೈ ಜೋಡ್ತಾನ ದೇಶಕ್ಕೋಸ್ಕರ. ಹೃದಯವಂತ ಧೀರಜ್ ಗುರುರಾಜ್ ಅವರಿಗೆ, ರೈತ ನಾಯಕ ಯಡಿಯೂರಪ್ಪಾಜಿ ಅವರಿಗೆ, ವಿಶ್ವನಾಯಕ ನಮ್ಮ ಕುಮಾರಣ್ಣ ಅವ್ರು ಹೇಳಿದ್ದಾರೆ, ಏನೇ ಆಗಲಿ ಜೆ ಡಿ ಎಸ್ನವರು ಒಬ್ಬೊಬ್ರು ಹೋಗಿ ನಿಂತ್ಕೊಂಡು ಜೆ ಡಿ ಎಸ್ನವರೆಲ್ಲ ನಿಂತ್ಕೊಂಡು ಸುಧಾಕರನಿಗೇನೆ ಓಟ್ ಹಾಕ್ಸ್ಬೇಕು ಅಂತ ಹೇಳಿದ್ದಾರೆ. ಅದರಿಂದ ನಾವು ದಯವಿಟ್ಟು ಎಲ್ಲರಿಗೂ ನಾವು ಕೇಳ್ಕೊತಾ ಇದ್ದೀವಿ, ಸುಧಾಕರ್ನ ಗೆಲ್ಲಿಸ್ಬೇಕು ಅಂತ. ಒಂದೊಂದು ಓಟುನು ಅಮೂಲ್ಯವಾಗಿರೋದು. ನಾವು ಒಂದು ಓಟು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಏನೇ ಆಗಲಿ ಸುಧಾಕರ್ ಅವ್ರು ಗೆದ್ದಿದ್ದಾರೆ. ಆದ್ಯಂತ 31 ವಾರ್ಡ್ ಇದೆ. ದೊಡ್ಡಬಳ್ಳಾಪುರದಲ್ಲಿ 31 ವಾರ್ಡ್ ಕೂಡ ಏನು ನಮ್ಮ ಕಾರ್ಯಕರ್ತರು ಸುಮಾರು 300 ಜನ ಡೈಲಿ ಬೆಳಗ್ಗೆ 2 ವಾರ್ಡು, ಸಾಯಂಕಾಲ 2 ವಾರ್ಡು, ಅಂದರೆ ಒಂದಿನ 3 ವಾರ್ಡು, 4 ವಾರ್ಡು, 5 ವಾರ್ಡು ನಿರಂತರವಾಗಿ ಸುಮಾರು 15 ದಿನದಿಂದ ನಾವು ಕ್ಯಾನ್ವಾಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾಕೆ ಅಂತಂದರೆ ಇವತ್ತು 400+ ಆಗಬೇಕು ಅಂತಂದ್ಬಿಟ್ಟು ದೇಶದಾದ್ಯಂತ ಇವತ್ತು ಲೋಕಸಭೆ ಚುನಾವಣೆ ಬರೋದು 5 ವರ್ಷಕ್ಕೆ ಒಂದ್ಸತಿ. ಚಿಕ್ಕಬಳ್ಳಾಪುರ ಪ್ಲಸ್ ಆಗಬೇಕು ಅಂತಂದ್ಬಿಟ್ಟು ನಮ್ಮ ಕಾರ್ಯಕರ್ತರು ಯಾವುದೇ ಅಪೇಕ್ಷೆ ಇಲ್ದಂಗೆ ಇವತ್ತು ಸುಮಾರು 300 ಜನ ಬೆಳಗ್ಗೆ ಸಾಯಂಕಾಲ ನಿರಂತರವಾಗಿ ಕ್ಯಾನ್ವಾಸ್ ಮಾಡ್ಕೊಂಡು ಬರ್ತಿದ್ದಾರೆ. ಇವತ್ತು ಧೀರಾಜ್ ಮುನ್ರಾಜ್ ಅವರ ನೇತೃತ್ವದಲ್ಲಿ ಇವತ್ತು ದೊಡ್ಡಬಳ್ಳಾಪುರದಾದ್ಯಂತ ಗ್ರಾಮಾಂತರ 24 ಪಂಚಾಯಿತಿ, ದೊಡ್ಡಬಳ್ಳಾಪುರದಲ್ಲಿ 31 ವಾರ್ಡ್ನು ಕೂಡ ಇವತ್ತು ನಾವು ಸುಮಾರು 1.5 ಲಕ್ಷಕ್ಕಿಂತ ಅಧಿಕ ಮತಗಳನ್ನ ಏನು NDA ಮೈತ್ರಿಕೂಟದಲ್ಲಿ ಇವತ್ತು ದೇವೇಗೌಡಜಿ ಮತ್ತು ಕುಮಾರಣ್ಣವರು ಅವರು NDA ಮೈತ್ರಿಕೂಟಕ್ಕೆ ಬಂದ ಮೇಲೆ ನಮ್ಗೆ ಇನ್ನೂ ಭಾಳ ಶಕ್ತಿ ಬಂದಿದೆ. ಭಾಳಷ್ಟು ಕೆಲಸಗಳು ಮುಂದಿನ ದಿನಗಳಿಗೆ ಏನು ನಮ್ಮ ಡಾಕ್ಟರ್ ಸುಧಾಕರು ಏನು ನಮ್ಮ ಧೀರಜ್ ಮುನ್ರಾಜ್ ಸಾಕಷ್ಟು ದೊಡ್ಡಬಳ್ಳಾಪುರ ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಏನು ನಾವು ಅಂದ್ಕೊಂಡಿದ್ವಿ ಅದಕ್ಕಿಂತ ಹೆಚ್ಚಿನಾಗಿ. ಯಾಕೆಂದರೆ ಇವತ್ತೆಲ್ಲ ನೀವು ನೋಡ್ತಾ ಇರ್ಬೋದು, ದಾವಸಪೇಟೆಯಿಂದ ಹೊಸಕೋಟೆಗೆ ಹೋಗಬೇಕಾದ್ರೆ ಬರೀ 25ರಿಂದ 30 ನಿಮಿಷಕ್ಕೆ ಇವತ್ತು ದೇಶದಾದ್ಯಂತ ಎಂತೆಂಥ ರಸ್ತೆಗಳಾಗಿದೆ ಇವತ್ತು. ಮತ್ತು
ಏನು ಇವತ್ತು MLC ಕಂಪ್ನಿ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಸುಮಾರು 5,000 ಎಕರೆಗಳಷ್ಟು ಇಂಡಸ್ಟ್ರಿ ಏರಿಯಾ ಇದೆ. ಇವತ್ತು ನಮ್ಮ ಕನ್ನಡಿಗರಿಗೆ ನಮ್ಮವರಿಗೆ ಕೆಲಸ ಸಿಗಬೇಕು ಅನ್ನೋ ಒಂದು ಕಾರಣದಲ್ಲಿ ನಮ್ಮ ಧೀರಾಜ್ ಮುನ್ರಾಜು ಮತ್ತು ಸುಧಾಕರ್ ಅವರು ಎಲ್ಲ ಕನ್ನಡಿಗರಿಗೂ ಕೆಲಸಗಳು ಎಲ್ಲ ಮಾಡಿಕೊಡ್ತಾರೆ ಅಂತಂದ್ಬಿಟ್ಟು ನಾವು ಎಲ್ಲ ಕಾರ್ಯಕರ್ತರು ನಿರಂತರವಾಗಿ ಇವತ್ತು ಸಹಕಾರ ನೀಡ್ತಿದ್ದೀವಿ. ಮುಂದೇನೂ ಇದೇ ಥರನೇ ನಾವು ಸಹಕಾರ ಕೊಡ್ತೀವಿ BJP ಪಕ್ಷಕ್ಕೆ. ನನ್ನ ಹೆಸರು ಮುದ್ದಪ್ಪ ಅಂದ್ಬಿಟ್ಟು BJP ನಗರ ಅಧ್ಯಕ್ಷ, ಮಾಜಿ ನಗರಸಭಾ ಅಧ್ಯಕ್ಷರು ದೊಡ್ಡಬಳ್ಳಾಪುರ. ನನ್ನ ಹೆಸರು ಶಂಭುಶಂಕರ್ ಅಂತೇಳಿ, ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ದೊಡ್ಡಬಳ್ಳಾಪುರ ನಗರದ ವಾರ್ಡಿನ 190ನೇ ಬೂತ್ನ ಅಧ್ಯಕ್ಷ ಮತ್ತು ಪ್ರಜೆ. ನಮ್ಮ ದೊಡ್ಡಬಳ್ಳಾಪುರದಲ್ಲೂ ಧೀರಜ್ ಮುನ್ರಾಜ್ ಅವ್ರಿಗೆ ಇದೇ ರೀತಿ ಟೀಕೆಗಳನ್ನು ಮಾಡ್ತಾಯಿದ್ರು. ಅವರು ಕೂಡ ಎಲ್ಲ ಟೀಕೆಗಳನ್ನು ಎದುರಿಸಿ ಸೇವೆ ಮಾಡಿ ಗೆದ್ದರು. ಅದೇ ಥರ ಸುಧಾಕರ್ ಅವ್ರ ಬಗ್ಗೆನೂ ಟೀಕೆ ಮಾಡ್ತಿದ್ದಾರೆ, ಸುಳ್ಳು ಅಪಪ್ರಚಾರ ಮಾಡ್ತಾಯಿದ್ದಾರೆ. ಏನಂದರೆ ಕೋವಿಡ್ ಟೈಮ್ನಲ್ಲಿ ಅವರು ಸಾಕಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ, ಅವ್ರಿಗೆ ಯಾಕೆ ನಾವು ವೋಟ್ ಮಾಡಬೇಕು ಅಂತೇಳಿ ಕೇಳ್ತಿದ್ದಾರೆ. ಕಾಂಗ್ರೆಸ್ ಅವರು ಪ್ರತಿ ಸಲ ಅವ್ರನ್ನ ಇದೇ ರೀತಿ ಟೀಕೆ ಮಾಡ್ತಾಯಿದ್ದಾರೆ. ನಾನು ಕಾಂಗ್ರೆಸ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. 1 ವರ್ಷ ಆಯಿತು, ಈಗ ಇನ್ನು ಸ್ವಲ್ಪ ದಿನ ಆದರೆ 1 ವರ್ಷ ಆಗುತ್ತೆ ಕಾಂಗ್ರೆಸ್ ಅಧಿಕಾರ ಬಂದು. ನಿಮ್ಮದೇ ಅಧಿಕಾರ ಇದೆ, ನಿಮ್ಮದೇ ಅಧಿಕಾರಿಗಳಿದ್ದಾರೆ, ಯಾಕೆ ನೀವು ತನಿಖೆ ಮಾಡಿಸ್ಬಾರ್ದು? ಸುಧಾಕರ್ ಅವ್ರ ಮೇಲೆ ತನಿಖೆ ಮಾಡಿಸಿ, ಅವ್ರು ತಪ್ಪು ಮಾಡಿದ್ರೆ ಜೈಲಿಗೆ ಹಾಕಿ ಶಿಕ್ಷೆ ಕೊಡಿಸಿ. ಅದು ಬಿಟ್ಟು ಅಪಪ್ರಚಾರ ಮಾಡೋದು, ಸುಳ್ಳು ಹೇಳೋದು ದಯವಿಟ್ಟು ಕಾಂಗ್ರೆಸ್ನವ್ರು ಬಿಡಬೇಕು. ನೀವೇನೇ ಟೀಕೆ ಮಾಡಿದ್ರು, ಎಷ್ಟೇ ಸುಳ್ಳು ಹೇಳಿದ್ರು ಸುಧಾಕರ್ ಅವ್ರನ್ನ ಖಂಡಿತ ನಾವು ಗೆಲ್ಲಿಸ್ತೀವಿ. ಯಾಕೆಂದರೆ ಅವ್ರು ಮಾಡಿರೋ ಕೆಲಸಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ. ಮೆಡಿಕಲ್ ಕಾಲೇಜ್ ತಂದಿದ್ದಾರೆ, ಗೌರ್ಮೆಂಟ್ ಕಾಲೇಜ್ ತಂದಿದ್ದಾರೆ, ಆಸ್ಪತ್ರೆ ತಂದಿದ್ದಾರೆ. ಈಗ ನಾವೇನಾದರೂ ಅವ್ರನ್ನ ಗೆಲ್ಲಿಸಿದ್ರೆ ನಮ್ಮ ದೊಡ್ಡಬಳ್ಳಾಪುರಕ್ಕೆ ಒಂದು ಮೆಡಿಕಲ್ ಕಾಲೇಜ್ ಖಂಡಿತ ಬರುತ್ತೆ, ಒಳ್ಳೆ ದೊಡ್ಡ ಆಸ್ಪತ್ರೆ ಕೂಡ ಬರುತ್ತೆ, ಎಲ್ಲ ಫೆಸಿಲಿಟಿ ಇರ್ತಕ್ಕಂಥ ಆಸ್ಪತ್ರೆ ಬರುತ್ತೆ. ಈಗಾಗಲೇ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಧೀರಜ್ ಅವರು ಏನು ನಮ್ಮ ಶಾಸಕರು ಹೇಳಿದ್ದಾರೆ, ಅವರ ಒಂದು ಹೇಳಿಕೆ ಮೇರೆಗೆ ಆ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾಯಿದ್ವಿ. ಖಂಡಿತ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ, ಸುಧಾಕರ್ನ ಖಂಡಿತ ಗೆಲ್ಲಿಸ್ತೀವಿ. ಥ್ಯಾಂಕ್ ಯು ಅಂತೇಳಿ ವಿಶ್ವ ಮಹಾನ್ ನಾಯಕ ಶ್ರೀ ನರೇಂದ್ರ ಮೋದಿಜಿಯವರು ಮತ್ತು BJPಯ ಮೇಲಿನ ವಿಶ್ವಾಸದಿಂದ ಕಾಂಗ್ರೆಸ್ನ ತೊರೆದು ನಾನು BJPಗೆ ಬಂದು ಹೆಮ್ಮೆಯಿಂದ ಈ ಕ್ಯಾನ್ವಾಸ್ನಲ್ಲಿ ಭಾಗವಹಿಸಿದ್ದೀನಿ. ಈ ದೇಶಕ್ಕೆ ಪರಿಹಾರ ಮತ್ತು ಭವಿಷ್ಯ ಇರೋದು BJPಯಿಂದ. ಅದು ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಕಾಲದಿಂದ ಹಿಡಿದು ನರೇಂದ್ರ ಮೋದಿಯವರ ಕಾಲದವರೆಗೂ BJP ಮತ್ತು ನರೇಂದ್ರ ಮೋದಿಯಿಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಪರಿಹಾರ ಕಾಂಗ್ರೆಸ್ಸಲ್ಲಿ ಏನೂ ಇಲ್ಲ, ನಾಯಕತ್ವ ಇಲ್ಲ. ಯಾಕೆ ನರೇಂದ್ರ ಮೋದಿ ಅವರು ಬರಬೇಕು, PM ಆಗಬೇಕು? ವಿಶ್ವ ನಾಯಕ ಸರ್ ಅವರು. ವಿಶ್ವಕ್ಕೆ ಏನಾದರೂ ಇವಾಗ ಕ್ವಶನ್ ಮಾರ್ಕಿಂದ ನೋಡ್ತಾ ಇದ್ದಾರೆ, ನರೇಂದ್ರ ಮೋದಿಯಿಂದ ನೋಡ್ತಾ ಇದ್ದಾರೆ. ಇವ್ರು ಇರ್ತಕ್ಕಂಥ ಪ್ರತಿಯೊಂದು ನಡೆನೂ ವಿಶ್ವ ಅತಿ ಹತ್ತಿರದಿಂದ ಗಮನಿಸ್ತಾ ಇದೆ.